ಮೋದಿ ಪಟಾಲಂ ರಕ್ಷಣೆಗೆ ನಿಂತಿತ ಚುನಾವಣಾ ಆಯೋಗ. ಚುನಾವಣಾ ಆಯೋಗ ಬಿಜೆಪಿಯ ಬಿ ಟೀಮ್ ಅನ್ನೋದು ಪಕ್ಕಾ ಆಗೋಯ್ತಾ? ನೀವು ಕಷ್ಟಪಟ್ಟು ಗಳಿಸಿದ ಆಸ್ತಿಯನ್ನ ಕಾಂಗ್ರೆಸ್ ಲೂಟಿ ಮಾಡಿ ಅವರ ವೋಟ್ ಬ್ಯಾಂಕ್ಗೆ ಕೊಡುತ್ತೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಭಾರತದ ಪ್ರಜಾಪ್ರಭುತ್ವದಲ್ಲಿ ಚುನಾವಣಾ ಆಯೋಗ ಅನ್ನೋದು ಸಂವಿಧಾನಬದ್ಧವಾಗಿ ಅತ್ಯಂತ ಶಕ್ತಿಶಾಲಿ ಮತ್ತು ನಿಷ್ಪಕ್ಷಪಾತವಾಗಿ ಇರಬೇಕಾದಂಥ ಒಂದು ಸಂಸ್ಥೆ. ಆದರೆ ಇತ್ತೀಚಿನ ಬೆಳವಣಿಗೆಗಳು, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಯೋಗ ನೀಡಿದ 24 ಗಂಟೆಗಳ ಗಡುವು ಈ ಸಂಸ್ಥೆಯ ಪಾರದರ್ಶಕತೆಯ ಬಗ್ಗೆ ಜನಸಾಮಾನ್ಯರಲ್ಲಿ ಅನುಮಾನವನ್ನು ಮೂಡಿಸುವಂತಿದೆ. ಇತ್ತೀಚೆಗೆ ಚೆನ್ನೈನಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಮೋದಿಯವರನ್ನ ಟೆರರಿಸ್ಟ್ ಅಥವಾ ಭಯೋತ್ಪಾದಕ ಅಂತ ಕರೆದಿದ್ದಾರೆ ಅಂತ ಬಿಜೆಪಿ ದೂರು ನೀಡಿದ ತಕ್ಷಣ ಚುನಾವಣಾ ಆಯೋಗ ಅತ್ಯಂತ ವೇಗವಾಗಿ ಕಾರ್ಯಪ್ರವೃತ್ತವಾಗತ್ತೆ. 24 ಗಂಟೆಯೊಳಗೆ ನೀವು ಉತ್ತರ ಕೊಡಲೇಬೇಕು ಅಂತ ನೋಟಿಸನ್ನು ಕೊಟ್ಬಿಡುತ್ತೆ. ಆದರೆ ಖರ್ಗೆ ಅವರು ಸ್ಪಷ್ಟನೆ ಕೊಡ್ತಾರೆ. ಮೋದಿಯವರು ಸಾಂವಿಧಾನಿಕ ಹುದ್ದೆಗಳನ್ನು ಬಳಸ್ಕೊಂಡು ನಂತರ ಅದಕ್ಕೆ ಖರ್ಗೆ ಅವರು ಉತ್ತರವನ್ನು ಕೊಡ್ತಾರೆ. ಸ್ಪಷ್ಟನೆ ಕೊಟ್ಟು ಏನು ಹೇಳ್ತಾರೆ? ಮೋದಿಯವರು ಸಾಂವಿಧಾನಿಕ ಸಂಸ್ಥೆಗಳನ್ನ ಬಳಸ್ಕೊಂಡು ವಿರೋಧ ಪಕ್ಷದವರನ್ನ ಹೆದರಿಸ್ತಿದ್ದಾರೆ, ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಹೆದರಿಕೆಯನ್ನು ಹುಟ್ಟಿಸ್ತಿದ್ದಾರೆ ಅನ್ನೋ ಅರ್ಥದಲ್ಲಿ ಹೇಳಿದ್ದೇನೆಯೇ ಹೊರತು ನಾವು ವೈಯಕ್ತಿಕವಾಗಿ ಹೇಳಿರೋದಲ್ಲ ಅಂತ ಹೇಳಿದ್ರು. ಆದರೂ ಆಯೋಗದ ವೇಗ ಮಾತ್ರ ಅಚ್ಚರಿ ಮೂಡಿಸುವಂತಿತ್ತು. ಈಗ ಪ್ರಶ್ನೆ ಬರೋದು, ಖರ್ಗೆ ಅವರಿಗೆ ನೋಟಿಸ್ ಕೊಟ್ಟಿದ್ರ ಬಗ್ಗೆ ಅಲ್ಲ. ಖರ್ಗೆ ಅವರಿಗೆ ನೋಟಿಸ್ ಕೊಟ್ಟಿರೋದು ಸರಿನೇ, ಚುನಾವಣಾ ಆಯೋಗ ಮಾಡಬೇಕಾದ ಕೆಲಸನೇ. ಚುನಾವಣಾ ಆಯೋಗ ತನ್ನ ಕೆಲಸವನ್ನ ಸರಿಯಾಗಿ ಮಾಡ್ತಾ ಇದೆ. ಸೊ ತಪ್ಪು ಮಾಡಿದವ್ರು ಯಾರೇ ಆಗಿರಲಿ ನೋಟಿಸ್ ಪಡಿಲೇಬೇಕು. ಆದರೆ ಇದೇ ಚುನಾವಣಾ ಆಯೋಗ ಕಳೆದ 2024 ಲೋಕಸಭಾ ಚುನಾವಣೆ ಸಮಯದಲ್ಲಿ ಪ್ರಧಾನಿ ಮೋದಿಯವರು ಹಸಿ ಸುಳ್ಳುಗಳನ್ನು ಹೇಳಿದಾಗ ಎಲ್ಲಿ ಹೋಗಿದ್ರು? ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಈ ಪ್ರಶ್ನೆ ಇವತ್ತು ಇಡೀ ದೇಶ ಕೇಳ್ತಾ ಇದೆ. ಮೋದಿಯವರು ಅವತ್ತು ಭಾಷಣಗಳಲ್ಲಿ ಬಳಸಿದಂಥ ಪದ ಇಂದಿಗೂ ಸಹ ಸಾರ್ವಜನಿಕ ದಾಖಲೆಗಳಲ್ಲಿದೆ. ಮೊದಲನೇದು ಮಂಗಳಸೂತ್ರದ ಬಗ್ಗೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಹಿಂದೂ ಮಹಿಳೆಯರ ಮಂಗಳಸೂತ್ರವನ್ನು ಮಾರಿ ಮುಸ್ಲಿಮರಿಗೆ ಹಂಚುತ್ತೆ ಅಂತ ಮೋದಿ ರಾಜಸ್ಥಾನದ ಪ್ರಚಾರದಲ್ಲಿ ಸುಳ್ಳು ಹೇಳಿದ್ರು. ಇದು ಕೇವಲ ಸುಳ್ಳಲ್ಲ, ಸಮಾಜದಲ್ಲಿ ಕೋಮು ದ್ವೇಷ ಬಿತ್ತೋ ಪ್ರಯತ್ನ ಆಗಿತ್ತು. ಎರಡನೇದು ಪಿತ್ರಾರ್ಜಿತ ತೆರಿಗೆಯ ಭಯ. ನೀವು ಕಷ್ಟಪಟ್ಟು ಗಳಿಸಿದಂಥ ಆಸ್ತಿಯನ್ನ ಕಾಂಗ್ರೆಸ್ ಲೂಟಿ ಮಾಡಿ ಅವರ ವೋಟ್ ಬ್ಯಾಂಕ್ಗೆ ಕೊಡುತ್ತೆ ಅಂತ ಜನರನ್ನ ಹೆದರಿಸಿದ್ರು. ನೆಕ್ಸ್ಟು ಕೋಣ ಮತ್ತು ಮೀಸಲಾತಿ ಗೊಂದಲ. ನಿಮ್ಮ ಹತ್ರ 2 ಕೋಣ ಇದ್ರೆ ಒಂದನ್ನ ಕಾಂಗ್ರೆಸ್ ಕಿತ್ಕೊಳ್ಳುತ್ತೆ ಅಂತ ಹಾಸ್ಯಾಸ್ಪದ ಮತ್ತು ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು SC ST OBC ಮೀಸಲಾತಿಯನ್ನ ಮುಸ್ಲಿಮರಿಗೆ ನೀಡಲಾಗತ್ತೆ ಅನ್ನೋ ಆರೋಪವನ್ನ ಕಾಂಗ್ರೆಸ್ ವಿರುದ್ಧ ಮಾಡಿದ್ರು. ಬುಲ್ಡೋಸರ್ ಮತ್ತು ಸೆಕೆಂಡ್ ಕ್ಲಾಸ್ ಸಿಟಿಸನ್. ಸೊ ಇಂಡಿಯಾ ಒಕ್ಕೂಟ ಬಂದ್ರೆ ರಾಮ ಮಂದಿರವನ್ನ ಕೆಡವಿ ಬಿಡ್ತಾರೆ, ಹಿಂದೂ 2ನೇ ದರ್ಜೆಯ ನಾಗರಿಕರನ್ನಾಗಿ ಮಾಡ್ತಾರೆ ಅಂತ ಹೇಳೋ ಮೂಲಕ ಮೋದಿಯವರು ಚುನಾವಣಾ ನೀತಿ ಸಂಹಿತೆಯ ಪ್ರತಿಯೊಂದು ನಿಯಮವನ್ನ ಗಾಳಿಗೆ ತೂರಿದ್ರು. ಇಲ್ಲಿ ನಾವು ಗಮನಿಸಬೇಕಾದಂತ ಅಂಶ ಅಂತಂದ್ರೆ, ಮೋದಿಯವರ ಈ ಎಲ್ಲಾ ದ್ವೇಷಪೂರಿತ ಭಾಷಣಗಳ ವಿರುದ್ಧ 100 ದೂರುಗಳು ಚುನಾವಣಾ ಆಯೋಗಕ್ಕೆ ಸಲ್ಲಿಕೆಯಾಗಿದ್ವು. ಆದ್ರೆ ಆಯೋಗ ಮಾತ್ರ ಒಂದೇ ಒಂದು ನೋಟಿಸ್ ಅನ್ನು ಸಹ ಮೋದಿ ಅವರಿಗೆ ನೇರವಾಗಿ ಕೊಟ್ಟೇ ಇಲ್ಲ. ಆದರೆ ಇಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಚಾರ ಬಂದಾಗ ಆಯೋಗ ಕೆಂಡ ಕಾರ್ತಾ ಇದೆ. ಪ್ರಧಾನಿಯವರಿಗೊಂದು ನಿಯಮ, ವಿರೋಧ ಪಕ್ಷದ ನಾಯಕರಿಗೆ ಮತ್ತೊಂದು ನಿಯಮನ. ಇವತ್ತು ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಎಕ್ಸ್ ಅಂದರೆ ಈ ಹಿಂದಿನ ಟ್ವಿಟರ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ವೇದಿಕೆಗಳಲ್ಲೂ ಸಾಮಾನ್ಯ ಜನರು ಸಹ ಪ್ರಶ್ನೆ ಮಾಡ್ತಿದ್ದಾರೆ. ಚುನಾವಣಾ ಆಯೋಗ ಬಿಜೆಪಿಯ ಒಂದು ವಿಭಾಗದಂತೆ ಕೆಲಸ ಮಾಡ್ತಿದ್ಯಾ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ ಅಂತ. ಕೇವಲ ವಿರೋಧ ಪಕ್ಷದವರನ್ನ ಗುರಿಯಾಗಿಸಿಕೊಂಡು 24 ಗಂಟೆಗಳ ಗಡುವನ್ನು ಕೊಡೋದು, ಆಡಳಿತ ಪಕ್ಷದವರು ಏನ್ ಹೇಳಿದ್ರು ಕಣ್ಣು ಮುಚ್ಚಿ ಕುಳಿತುಕೊಳ್ಳೋದು ಪ್ರಜಾಪ್ರಭುತ್ವದ ಅಧಪತನಕ್ಕೆ ಸಾಕ್ಷಿ ಆಗ್ತಾ ಇದೆ. ಪತ್ರಕರ್ತರು ಮತ್ತು ಚಿಂತಕರು ಹೇಳುವಂತೆ ಚುನಾವಣಾ ಆಯೋಗಕ್ಕೆ ವಿಶ್ವಗುರುವಿನ ಡಿಗ್ರಿ ಕಾರ್ಡ್ ಬಗ್ಗೆ ಕೇಳೋ ಧೈರ್ಯ ಇಲ್ಲದೆ ಇದ್ರೂ ಪರವಾಗಿಲ್ಲ, ಕನಿಷ್ಠ ಪಕ್ಷ ತಾನು ಜಾರಿ ಮಾಡಿದಂಥ ನೀತಿ ಸಂಹಿತೆಯನ್ನ ಎಲ್ರಿಗೂ ಸಮಾನವಾಗಿ ಅನ್ವಯಿಸೋ ಧೈರ್ಯವಾದ್ರೂ ತೋರಿಸ್ಬೇಕಲ್ವಾ? ಒಂದ್ ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಹಚ್ಚುವಂತ ಈ ಆಯೋಗದ ನಡೆ ಸಾಂವಿಧಾನಿಕ ಮೌಲ್ಯಗಳಿಗೆ ಮಾಡ್ತಾ ಇರುವಂತ ದ್ರೋಹ. ಒಂದು ಸುಳ್ಳನ್ನ 100 ಬಾರಿ ಹೇಳಿದ್ರೆ ಅದು ಸತ್ಯ ಆಗತ್ತೆ ಅನ್ನೋದು ಹಿಟ್ಲರ್ನ ಬಲಗೈ ಬಂಟ ಗೆಬೆಲ್ಸ್ ಹಾಕಿಕೊಟ್ಟಂತ ದಾರಿ. ಇಂದು ಭಾರತದ ರಾಜಕಾರಣದಲ್ಲಿ ಈ ತಂತ್ರ ಕೇವಲ ಸುಳ್ಳುಗಳನ್ನ ಸತ್ಯವಾಗಿಸೋಕೆ ಮಾತ್ರ ಅಲ್ಲ, ಸತ್ಯವನ್ನ ಹೂತ್ ಹಾಕೋಕ್ಕೂ ಕೂಡ ಬಳಕೆ ಆಗ್ತಾ ಇದೆ. ಕಳೆದ 12 ವರ್ಷಗಳಿಂದ ಮೋದಿ ಶಾ ಪ್ರಭುತ್ವ ದ್ವೇಷದ ಪರದೆಯನ್ನ ಹೆಣೆದು ಜನರ ಕಣ್ಣಿಗೆ ಕಟ್ಟಿರೋದಂತೂ ಸುಳ್ಳಲ್ಲ.
ಆದರೆ ಈಗ ಕಾಲ ಬದಲಾಗ್ತಾ ಇದೆ. ಈವರೆಗೆ ವಿರೋಧ ಪಕ್ಷಗಳನ್ನ ಪ್ರಶ್ನಿಸ್ತಾ ಇದ್ದವರ ಮನೆಯಲ್ಲೇ ಈಗ ಬಿರುಗಾಳಿ ಎದ್ದಿದೆ. ಇಷ್ಟು ದಿನ ಪ್ರಧಾನಿ ಮೋದಿಯವರನ್ನ ಕಣ್ಣು ಮುಚ್ಚಿ ಸಮರ್ಥಿಸ್ತಾ ಇದ್ದಂಥ ಕಟ್ಟರ್ ಬೆಂಬಲಿಗರು ಮತ್ತು ಸಂಘ ಪರಿವಾರದ ಆಪ್ತರೇ ಈಗ ಮೋದಿಯವರ ಚಾರಿತ್ರ್ಯದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ದಾರೆ. ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ನಿಂತಿರೋದು ಮಧುಪೂರ್ಣಿಮಾ ಕಿಶ್ವರ್. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಕಿಶ್ವರ್ ಎಬ್ಬಿಸಿರುವಂಥ ಬಿರುಗಾಳಿ ಸಾಮಾನ್ಯ ಆಗಿರೋದಲ್ಲ. ಪ್ರಧಾನಿಯವರ ಖಾಸಗಿ ಬದುಕು ಮತ್ತು ಅವರ ಚಾರಿತ್ರ್ಯದ ಬಗ್ಗೆ ಈವರೆಗೆ ಕೇಳಿ ಬರದಂಥ ಆಪಾದನೆಗಳನ್ನು ಅವರು ಮಾಡಿದ್ದಾರೆ. ಗಮನಿಸಬೇಕಾದಂಥ ಅಂಶ ಅಂತಂದ್ರೆ ಈ ಪ್ರಯತ್ನದಲ್ಲಿ ಕಿಶ್ವರ್ ಒಂಟಿಯಲ್ಲ. ಬಿಜೆಪಿಯ ಒಳಗಿರುವ ಕೆಲವು ಅಗೋಚರ ಶಕ್ತಿಗಳು ಇವರ ಬೆನ್ನಿಗೆ ನಿಂತಿರೋ ಸೂಚನೆಗಳು ಸಿಗ್ತಾ ಇದೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಖಾಸಗಿ ಬದುಕಿನ ವಿಚಾರ ಅಲ್ಲ, ಬದಲಾಗಿ ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವ ವ್ಯಕ್ತಿಯ ನೈತಿಕತೆಯ ಪ್ರಶ್ನೆಯಾಗಿದೆ. ಇನ್ನು ದೇಶದ ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆಯೂ ಗಂಟೆಗಟ್ಟಲೆ ಭಾಷಣ ಮಾಡುವಂಥ ಪ್ರಧಾನಿಯವರು ತಮ್ಮ ಚಾರಿತ್ರ್ಯದ ಬಗ್ಗೆ ಇಷ್ಟೊಂದು ದೊಡ್ಡ ಪುಕಾರುಗಳು ಎದ್ದಿದ್ರೂ ಸಹ ಮೌನಕ್ಕೆ ಶರಣಾಗಿರೋದು ಯಾಕೆ? ಎಪ್ಸ್ಟೀನ್ ಫೈಲ್ಸ್ಗಳ ಕುರಿತು ಎದ್ದಿರುವಂಥ ಭುಗಿಲು ಮತ್ತು ಕಿಶ್ವರ್ ಅವರ ಗಂಭೀರ ಆರೋಪಗಳು ಸುಳ್ಳಾಗಿದ್ರೆ ಪ್ರಧಾನಿಯವರು ಬಹಿರಂಗವಾಗಿ ಬಂದು ಸ್ಪಷ್ಟನೆ ಕೊಡಬೇಕಲ್ವಾ? ಅಧಿಕಾರ ಮತ್ತು ಅಹಂಕಾರದ ಮರೆಯಲ್ಲಿ ಸತ್ಯವನ್ನ ಎಷ್ಟು ದಿನ ಮುಚ್ಚಿಡೋಕೆ ಸಾಧ್ಯ? ಒಂದ್ ಕಡೆ ಪ್ರಧಾನಿಯವರ ಮೇಲೆ ಇಂಥ ಗಂಭೀರ ಆಪಾದನೆಗಳು ಕೇಳಿಬರ್ತಾ ಇದ್ರೆ, ಮತ್ತೊಂದ್ ಕಡೆ ಸಾಂವಿಧಾನಿಕ ಸಂಸ್ಥೆಯಾದ ಚುನಾವಣಾ ಆಯೋಗ ತನ್ನ ನಿಷ್ಪಕ್ಷಪಾತತೆಯನ್ನ ಸಂಪೂರ್ಣವಾಗಿ ಕಳೆದುಕೊಂಡಂತೆ ವರ್ತಿಸ್ತಾ ಇದೆ. ಇಷ್ಟೇ ಅಲ್ಲ, ಚುನಾವಣಾ ಆಯೋಗದ ಪಕ್ಷಪಾತದ ನಡೆ ಇನ್ನೂ ಉದ್ದ ಇದೆ. ಇದೇ ಏಪ್ರಿಲ್ 18ಕ್ಕೆ, ಇದೇ ವರ್ಷ 2026ರಲ್ಲೇ ಪ್ರಧಾನಿ ಮೋದಿಯವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿದಂಥ ಭಾಷಣ ಅಪ್ಪಟ ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ ಅಂತ ಎಡಪಕ್ಷಗಳು ಸಾಕ್ಷ್ಯ ಸಮೇತ ಆಯೋಗಕ್ಕೆ, ಯಾವ ಆಯೋಗಕ್ಕೆ? ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ರು. ಸೊ ಚುನಾವಣೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಸರ್ಕಾರಿ ವೇದಿಕೆಯನ್ನ ರಾಜಕೀಯ ಲಾಭಕ್ಕೆ ಬಳಸೋದು ತಪ್ಪು ಅಂತ ಎಡಪಕ್ಷಗಳು ಕ್ರಮಕ್ಕೆ ಆಗ್ರಹಿಸಿದ್ವು. ಆದರೆ ಸಾಮಾನ್ಯ ಪ್ರಜೆಯೊಬ್ಬ ಪ್ರಶ್ನೆ ಕೇಳಿದ್ರೆ ಹಾರಿಕೆ ಉತ್ತರ ಕೊಡುವಂಥ ಆಯೋಗ ಪ್ರಧಾನಿಯವರ ಬಹಿರಂಗ ನೀತಿ ಸಂಹಿತೆ ಉಲ್ಲಂಘನೆಯ ದೂರಿನ ಬಗ್ಗೆ ಕಣ್ಣಿದ್ದೂ ಕುರುಡಾದಂತೆ ನಟಿಸಿತು. ವಿರೋಧ ಪಕ್ಷದವರ ಸಣ್ಣ ಹೇಳಿಕೆಯನ್ನು ಭೂತಗನ್ನಡಿ ಹಿಡಿದು ನೋಡಿ 24 ಗಂಟೆಯ ಗಡುವು ನೀಡುವಂತಹ ಆಯೋಗಕ್ಕೆ ಪ್ರಧಾನಿಯವರ ವಿರುದ್ಧ ಬಂದಂತ ಅಧಿಕೃತ ದೂರುಗಳು ಯಾಕೆ ಕಸದ ಬುಟ್ಟಿಗೆ ಸೇರ್ತಾ ಇದೆ? ಇದು ಆಯೋಗದ ನಿಷ್ಪಕ್ಷಪಾತತೆಯನ್ನ ಅಣಕಿಸುವಂತಿಲ್ವಾ? ಖರ್ಗೆ ಅವರ ಮೇಲೆ ನೋಟಿಸ್ ಜಾರಿ ಮಾಡಿರುವಂತಹ ಆಯೋಗ ಇದೇ ಉತ್ಸಾಹದಲ್ಲಿ ಮೋದಿಯವರ ವಿರುದ್ಧವೂ ಕ್ರಮ ಕೈಗೊಳ್ಳಲಿ. ಇಲ್ಲ ಅಂತಂದ್ರೆ ಚುನಾವಣಾ ಆಯೋಗ ಅನ್ನೋದು ಒಂದು ಪಕ್ಷದ ಕೈಗೊಂಬೆ ಅನ್ನೋ ಹಣೆಪಟ್ಟಿ ಶಾಶ್ವತ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಆದ್ರೆ ಒಂದಂತೂ ಸತ್ಯ, ಜನಸಾಮಾನ್ಯರ ನ್ಯಾಯಾಲಯದಲ್ಲಿ ಎಲ್ಲದಕ್ಕೂ ಉತ್ತರ ಸಿಗತ್ತೆ. ಮೌನ ಮುರಿಯದೇ ಇದ್ರೆ ಇತಿಹಾಸ ಪ್ರಧಾನಿಯ ಜೊತೆಗೆ ಚುನಾವಣಾ ಆಯೋಗವನ್ನು ಎಂದಿಗೂ ಕ್ಷಮಿಸೋದಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.